ಈ ಬದಿಯಿಂದ ಕಂಡ್ರೆ ಥೇಟ್ ದಣಿಗಳೇ. ಆ ಕುತ್ಕೊಳ್ಳೋ ಭಂಗಿ, ಕುತ್ತಿಗೆ ವಾರೆ ಮಾಡೋದೆಲ್ಲ ಅವರೇ. ದಣಿಗಳ ಮಗ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಕಾಣ್ತಿತ್ತು ಕಾಣು. ಇಷ್ಟು ದಿನ ಎಂತಕ್ಕೂ ಗುರು ಸಿಕ್ಕಲಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಇವರು ಚಿಕ್ಕ ದಣಿಗಳು, ಚಿನ್ನ ಚಮಚ ಬಾಯಂಗಿಟ್ಕೊಂಡು ಹುಟ್ಟಿದವರು. ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು, ಆದರೆ ಇವರೇ ಹಾಳಾಗಿ ಕೆಲಸ ಮಾಡಿಬಿಟ್ರು. ಎಷ್ಟು ಕಷ್ಟಪಟ್ರೋ ಎಂತ. ಥೂ, ನನ್ನ ಬುದ್ಧಿಗಿಷ್ಟು ಯೋಚನೆಲೇ ಮುಳುಗೋದೆ ನಾನು. ಕಾಪಿ ತಣ್ಣಗಾತ ಏನ. ಚಿಕ್ಕ ದಣಿಗಳೇ, ಕಮಲಮ್ಮ, ಏನಿದು? ಅದೇನಿದು ಚಿಕ್ಕದಣಿ ಅಂತೆಲ್ಲ ಹೊಸದಾಗಿ? ಕಾಫಿ ಎಲ್ಲ ಇದೇನಿದು ಹೊಸದಾಗಿ? ಚಿಕ್ಕದಣಿಗಳನ್ನ ಚಿಕ್ಕದಣಿಗಳೇ ಅಂತ ಕರೀದೆ, ಇನ್ನೆಂತ ಭುವನ ಅಂತ ಕರೆಯಕ್ಕಾಗ್ತಾ? ಕಮಲಮ್ಮ, ನಾನು ಭುವನ್ನೇ, ಅದೇ ಭುವನು. ದನಿಗಳು ನನ್ನ ಮಗ ಅಂತ ಕರೆದು ಕೂಡಲೇ, ನಾನು ಅವ್ರನ್ನ ಅಪ್ಪ ಅಂತ ಕರೆದು ಕೂಡಲೇ ನಾನು ನಿಮಗೆ ಚಿಕ್ಕದಣಿ ಆಗೋದಿಲ್ಲ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾನು ಮುಂಚೆ ಎಲ್ಲ ಹೇಗೆ ಕರಿತಿದ್ರೋ ಹಾಗೆ ಕರೀರಿ, ಹಾಗೆ ನೋಡಿ. ಅದಿಂಗಾತು? ನೀವು ನಮ್ಮ ದಣಿಗಳ ಮಗ ಅಲ್ದಾ? ಓಯ್ ಕಮಲ, ಓಯ್ ಕಮಲ, ನೀ ಎಂತ ಹೇಳ್ತಿದ್ದೆ? ಎಂತ ಹೇಳ್ತಿದ್ರಿ ಅಂದರೆ, ಆ ಭೂವಿನ ಕರ್ಕೊಂಬಂದು ಚಿಕ್ಕ ದಣಿಗಳೇ ಅಂತ ಪರಿಚಯ ಮಾಡಿಸಿದ್ರು. ನಾವು ಅವ್ರನ್ನ ಚಿಕ್ಕ ದಣಿಗಳೇ ಅಂತ ಕರಿತಿದ್ದು. ಈಗ ನಮ್ಮ ದಣಿಗಳು ಭುವನ್ ನನ್ನ ಮಗ ಅಂತ ಹೇಳಿದ್ರಲ್ದ, ಹಂಗಾದ್ಮೇಲೆ ಅವ್ರು ನಮ್ಮ ಚಿಕ್ಕ ದಣಿಗಳೇ ಅಲ್ದಾ? ನಾನು ಇನ್ಮೇಲೆ ಇವ್ರನ್ನ ಚಿಕ್ಕ ದಣಿಗಳೇ ಅಂತ ಕರಿತೀನಪ್ಪ. ವಾ, ನೀ ಹಂಗೆ ಹೇಳಿದ್ದ ಮಾರೈತೆ. ಸರಿ ಕಮಲಮ್ಮ, ಅದೆಲ್ಲ ಏನು ಬೇಡ. ಮೊದಲಿನ ಥರ ಭುವನ್ ಅಂತಾನೆ ಕರೀರಿ ಸಾಕು. ಅದೆಲ್ಲ ಗೊತ್ತಿಲ್ಲ, ನಾವೀಗ ನಿಮ್ಮನ್ನ ಚಿಕ್ಕ ದಣಿಗಳೇ ಅಂತಾನೆ ಕರೆಯೋದು. ನೀವು ಇನ್ನೊಂದಿನ ಯಾರನ್ನಾದ್ರೂ ಕರ್ಕೊಂಡು ಬಂದು ಚಿಕ್ಕ ದಣಿಗಳೇ ಅಂತ ಪರಿಚಯ ಮಾಡಿಸಿದ್ರೆ ಅವ್ರನ್ನೂ ಚಿಕ್ಕ ದಣಿಗಳೇ ಅಂತ ಕರಿತು. ಹೌದು, ಚಿಕ್ಕ ದಣಿಗಳೇ. ಚಿಕ್ಕ ದಣಿಗಳ ಹತ್ರ ಮಾತಾಡ್ತಾ ಮಾತಾಡ್ತಾ ಕಾಫಿ ತಣ್ಣಗಾತು. ಈಗ ಬಿಸಿ ಮಾಡ್ಕೊಂಬತ್ತೆ. ಅಯ್ಯೋ, ಯಾಕೆ ಹಿಂಗೆಲ್ಲ ದಿಢೀರ? ಬೇಡ, ಪರವಾಗಿಲ್ಲ. ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.